ಎಲ್ಲರಿಗೂ ನಮಸ್ಕಾರ. ಯುಎಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಆಸೆ ಇದೆಯಾ? ಆದರೆ ಶುರು ಮಾಡೋದು ಹೇಗೆ ಅನ್ನೋ ಗೊಂದಲನ? ಹಾಗಿದ್ರೆ ಬನ್ನಿ, ಭಾರತೀಯ ಹೂಡಿಕೆದಾರರಿಗಾಗಿಯೇ ಇರೋ ಈ ಸಿಂಪಲ್ ಪ್ಲೇಬುಕ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಯೋಚನೆ ಮಾಡಿ ನೋಡಿ, ಆಪಲ್ ಅಥವಾ ಟೆಸ್ಲಾ ಈ ಥರದ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪನಿಗಳಲ್ಲಿ ನಮ್ದು ಒಂದು ಪಾಲು ಇದ್ರೆ ಹೇಗಿರುತ್ತೆ? ಅಬ್ಬಾ, ಇದೇನೋ ಬರೀ ಕನಸಲ್ಲ. ಈಗಂತೂ ಎಷ್ಟೋ ಭಾರತೀಯ ಇನ್ವೆಸ್ಟರ್ಸ್ ಇದನ್ನ ನಿಜ ಮಾಡ್ಕೊಳ್ತಿದ್ದಾರೆ. ಆದರೆ ಈ ಐಡಿಯಾ ತಲೆಗೆ ಬಂದ ತಕ್ಷಣನೇ ರೂಲ್ಸ್ ಏನು, ರಿಸ್ಕ್ ಎಷ್ಟಿದೆ, ಅಯ್ಯೋ ಟ್ಯಾಕ್ಸ್ ಕತೆ ಏನು, ಈ ಥರ ಸಾವಿರ ಪ್ರಶ್ನೆಗಳು ಶುರುವಾಗುತ್ತಲ್ವಾ? ಇದೇ ಕಾರಣಕ್ಕೆ ಎಷ್ಟೋ ಜನ ಸುಮ್ಮನಾಗ್ಬಿಡ್ತಾರೆ. ಬಟ್ ಟೆನ್ಷನ್ ಬೇಡ, ನೋಡಗೆ ಕಾಂಪ್ಲೆಕ್ಸ್ ಅನ್ಸಿದ್ರು ಈ ಇಡೀ ಪ್ರೊಸೆಸ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಸರಿ, ಹಾಗಿದ್ರೆ ಎಲ್ಲದಕ್ಕಿಂತ ಮೊದಲನೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಏನು? ಅದು ನಮ್ಮ ಹಣವನ್ನ ಇಂಡಿಯಾದಿಂದ ಯುಎಸ್ಗೆ ಲೀಗಲ್ ಆಗಿ ಕಳಿಸೋಡು. ಇದಕ್ಕೆ ಇರೋ ದಾರಿನೇ LRS. ಹೌದು, ಈ LRS ಅಂದ್ರೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್. ಇದನ್ನ ಒಂದು ರೀತಿ ನಮ್ಮ ದುಡ್ಡಿನ ಪಾಸ್ಪೋರ್ಟ್ ಅಂತಾನೆ ಹೇಳಬಹುದು. RBI ತಂದಿರೋ ಈ ಸ್ಕೀಮ್ನಿಂದಾಗಿ ನಾವು ಯಾರದೇ ಪರ್ಮಿಷನ್ ಇಲ್ಲದೆ ಡೈರೆಕ್ಟ್ ಆಗಿ ಫಾರಿನ್ಗೆ ಇನ್ವೆಸ್ಟ್ಮೆಂಟ್ಗೋಸ್ಕರ ದುಡ್ಡು ಕಳಿಸ್ಬೋದು. ಆದರೆ ಇಲ್ಲಿ ಒಂದು ಲಿಮಿಟ್ ಇದೆ. ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಅಂದ್ರೆ $2,50,000 ಮಾತ್ರ ಕಳಿಸ್ಬೋದು. ಇನ್ನೊಂದು ವಿಷಯ ನೆನ್ಪಿಡಿ, ಈ ಲಿಮಿಟ್ ಬರೀ ಇನ್ವೆಸ್ಟ್ಮೆಂಟ್ಗೆ ಮಾತ್ರ ಅಲ್ಲ, ಫಾರಿನ್ ಎಜುಕೇಷನ್, ಗಿಫ್ಟ್ಸ್, ಟ್ರಾವೆಲ್ ಹೀಗೆ ಎಲ್ಲದಕ್ಕೂ ಸೇರಿ. ಇದೆಲ್ಲವನ್ನೂ ನಮ್ಮ ಪ್ಯಾನ್ ಕಾರ್ಡ್ ಮೂಲಕ ಟ್ರ್ಯಾಕ್ ಮಾಡ್ತಾರೆ. ಹಾಗಿದ್ರೆ ದುಡ್ಡು ಕಳಿಸೋ ಪ್ರೋಸೆಸ್ ಹೇಗೆ? ತುಂಬಾನೇ ಸಿಂಪಲ್. 3 ಸ್ಟೆಪ್ಸ್. ಮೊದಲನೇದಾಗಿ ಒಂದು ರೆಗ್ಯುಲೇಟೆಡ್ ಫಾರಿನ್ ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕು. ಎರಡನೇದು ಪ್ಯಾನ್ ಕಾರ್ಡ್, ಫಾರ್ಮ್ A2 ಈ ತರಹದ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು. ಕೊನೆಗೆ ನಮ್ಮ ಸೇವಿಂಗ್ಸ್ ಅಕೌಂಟ್ನಿಂದ ಒಂದು ಆಥರೈಸ್ಡ್ ಬ್ಯಾಂಕ್ ಮೂಲಕ ದುಡ್ಡು ಕಳಿಸಿದ್ರೆ ಆಯ್ತು. LRS ಬಳಸುವಾಗ ಕೆಲವೊಂದು ರೂಲ್ಸ್ ಪಾಲಿಸೋದು ತುಂಬಾನೇ ಇಂಪಾರ್ಟೆಂಟ್. ಲಿಸ್ಟೆಡ್ ಸ್ಟಾಕ್ಸ್, ETFಗಳು, ಫಾರಿನ್ ಮ್ಯೂಚುವಲ್ ಫಂಡ್ಸ್ ಇವುಗಳಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು. ಆದರೆ ಕ್ರಿಪ್ಟೋ ಅಸೆಟ್ಸ್ ಅಥವಾ ಯಾವುದೇ ಅನ್ರೆಗ್ಯುಲೇಟೆಡ್ ಪ್ರಾಡಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ LRS ಅಡಿಯಲ್ಲಿ ಪರ್ಮಿಷನ್ ಇಲ್ಲ. ಇದನ್ನ ನೆನಪಲ್ಲಿಡಬೇಕು. ಓಕೆ, ದುಡ್ಡು ಕಳಿಸೋದು ಮೊದಲನೇ ಸ್ಟೆಪ್ ಆಯಿತು. ಆದರೆ ಮುಂದಿನ ಪ್ರಶ್ನೆ ಏನು? ನಾವು ಕಷ್ಟಪಟ್ಟು ದುಡ್ದ ದುಡ್ಡನ್ನ ಫಾರಿನ್ ಮಾರ್ಕೆಟ್ನಲ್ಲಿ ಹಾಕಿದ ಮೇಲೆ ಅದು ಸೇಫ್ ಆಗಿರುತ್ತಾ? ಬನ್ನಿ, ಈ ಸೇಫ್ಟಿ ನೆಟ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ತಲೆಲೂ ಬರೋ ಪ್ರಶ್ನೆನೇ ಇದು. ಒಂದ್ ವೇಳೆ ನಾವು ದುಡ್ಡು ಹಾಕಿರೋ US ಬ್ರೋಕಿಂಗ್ ಕಂಪನಿ ದಿವಾಳಿ ಆದ್ರೆ ನಮ್ಮ ಹಣದ ಕತೆ ಏನು, ನಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಾಗತ್ತೆ ಅಂತ. ಇದಕ್ಕೆ ಉತ್ತರನೇ SIPC ಅಂದ್ರೆ ಸೆಕ್ಯೂರಿಟೀಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಕಾರ್ಪೊರೇಷನ್. ಇದನ್ನ ಸಿಂಪಲ್ ಆಗಿ ಇನ್ವೆಸ್ಟರ್ಸ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಒಂದು ವೇಳೆ ಬ್ರೋಕರ್ ಫೇಲ್ ಆದ್ರೆ ಈ SIPC ನಮ್ಮ ಅಸೆಟ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈ SIPC ಪ್ರೊಟೆಕ್ಷನ್ ಪ್ರತಿ ಕಸ್ಟಮರ್ಗೆ $5 ಲಕ್ಷವರೆಗೂ ಸಿಗುತ್ತೆ. ಇದರಲ್ಲಿ ಅಕೌಂಟ್ನಲ್ಲಿರೋ ಕ್ಯಾಶ್ಗೂ $2.5 ಲಕ್ಷ ತನಕ ಕವರೇಜ್ ಇರುತ್ತೆ. ಆ್ಯಂಡ್ ಅತಿ ಮುಖ್ಯವಾದ ವಿಷಯ ಅಂದ್ರೆ ಈ ಪ್ರೊಟೆಕ್ಷನ್ ಬರೀ US ಸಿಟಿಸನ್ಸ್ಗೆ ಮಾತ್ರ ಅಲ್ಲ, ನಮ್ಮ ಥರದ ಇಂಡಿಯನ್ ಇನ್ವೆಸ್ಟರ್ಸ್ಗೂ ಸಿಗುತ್ತೆ. ಆದರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿರಬೇಕು. SIPC ಪ್ರೊಟೆಕ್ಷನ್ ಇರೋದು ಬ್ರೋಕರ್ ಫೇಲ್ ಆದಾಗ ನಮ್ಮ ಅಕೌಂಟ್ನಿಂದ ಮಿಸ್ ಆಗೋ ಸೆಕ್ಯೂರಿಟೀಸ್ ಅಥವಾ ಕ್ಯಾಶ್ಗೆ ಮಾತ್ರ. ಮಾರ್ಕೆಟ್ ಡೌನ್ ಆಗಿ ನಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಡಿಮೆ ಆದರೆ ಆ ಲಾಸ್ನ SIPC ಕವರ್ ಮಾಡಲ್ಲ. ಇದು ಸೇಫ್ಟಿ ಗ್ಯಾರಂಟಿ, ಪ್ರಾಫಿಟ್ ಗ್ಯಾರಂಟಿ ಅಲ್ಲ. ಸರಿ, ಈಗ ಇನ್ವೆಸ್ಟಿಂಗ್ನಲ್ಲೇ ಎಲ್ರಿಗೂ ಕನ್ಫ್ಯೂಸ್ ಆಗೋ ಆದರೆ ತುಂಬಾನೇ ಇಂಪಾರ್ಟೆಂಟ್ ಆದ ಟಾಪಿಕ್ಗೆ ಬರೋಣ. ಅದುವೇ ಟ್ಯಾಕ್ಸ್. ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. US ಕಂಪನಿಯಿಂದ $100 ಡಿವಿಡೆಂಡ್ ಬಂತು ಅಂತ ಇಟ್ಕೊಳ್ಳೋಣ. ಆದರೆ ಅಕೌಂಟ್ಗೆ ಕ್ರೆಡಿಟ್ ಆಗಿರೋದು ಬರೀ $75. ಹಾಗಾದ್ರೆ ಆ ಉಳಿದ $25 ಎಲ್ಲಿ ಹೋಯ್ತು? ಅದಕ್ಕೆ ಉತ್ತರ ಎಲ್ಲಿದೆ? US ಗವರ್ಮೆಂಟ್ ಅದನ್ನ ವಿಥೋಲ್ಡಿಂಗ್ ಟ್ಯಾಕ್ಸ್ ಅಂತ ಕಟ್ ಮಾಡ್ಕೊಂಡಿದೆ. ಇಂಡಿಯಾ-US ಟ್ಯಾಕ್ಸ್ ಟ್ರೀಟಿ ಪ್ರಕಾರ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗೆ ಈ ಟ್ಯಾಕ್ಸ್ ರೇಟ್ 25%. ಈ 25% ಟ್ಯಾಕ್ಸ್ ಬೆನಿಫಿಟ್ ಸಿಗಬೇಕು ಅಂದ್ರೆ ನಾವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಲೇಬೇಕು. ಅದೇನೆಂದ್ರೆ ನಮ್ಮ ಬ್ರೋಕರ್ ಹತ್ರ ಫಾರ್ಮ್ W-8BEN ಅನ್ನ ಸಬ್ಮಿಟ್ ಮಾಡೋದು. ಇದನ್ನ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಆಗಿ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಇದು ನಮ್ಮ ಟ್ಯಾಕ್ಸ್ ಸೇವಿಂಗ್ಸ್ನ ಕೀ ಇದ್ದ ಹಾಗೆ. ಸರಿ, US-ನಲ್ಲಿ 25% ಟ್ಯಾಕ್ಸ್ ಕಟ್ಟಿದ್ವಿ. ಮತ್ತೆ ಇಂಡಿಯಾದಲ್ಲೂ ಟ್ಯಾಕ್ಸ್ ಕಟ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲೇ ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ FTC ಅನ್ನೋದು ಹೆಲ್ಪಿಗೆ ಬರುತ್ತೆ. ನಾವು ಇಂಡಿಯಾದಲ್ಲಿ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ US-ನಲ್ಲಿ ಆಲ್ರೆಡಿ ಕಟ್ಟಿರೋ ಟ್ಯಾಕ್ಸ್ಗೆ ಕ್ರೆಡಿಟ್ ಕ್ಲೇಮ್ ಮಾಡ್ಬೋದು. ಇದರಿಂದ ಒಂದೇ ಇನ್ಕಮ್ ಮೇಲೆ 2 ಸಲ ಟ್ಯಾಕ್ಸ್ ಕಟ್ಟೋದು ತಪ್ಪತ್ತೆ. ಈ ಟೇಬಲ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ
ಒಬ್ರು ಇಂಡಿಯಾದಲ್ಲಿ 30% ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿದ್ದಾರೆ ಅಂದ್ಕೊಳ್ಳಿ. ಅವರು US-ನಲ್ಲಿ ಕಟ್ಟಿಯೋ $25ಗೆ ಪೂರ್ತಿ ಕ್ರೆಡಿಟ್ ತಗೊಂಡು ಬ್ಯಾಲೆನ್ಸ್ ಟ್ಯಾಕ್ಸ್ ಮಾತ್ರ ಇಂಡಿಯಾದಲ್ಲಿ ಕಟ್ಟಿದ್ರೆ ಆಯ್ತು. ಆದರೆ ಇನ್ನೊಬ್ರು 20% ಸ್ಲ್ಯಾಬ್ನಲ್ಲಿದ್ರೆ ಅವರ ಇಂಡಿಯನ್ ಟ್ಯಾಕ್ಸ್ಗಿಂತ US ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಆಗ ಆ ಎಕ್ಸ್ಟ್ರಾ ಕಟ್ಟಿರೋ ಟ್ಯಾಕ್ಸ್ ವಾಪಸ್ ಸಿಗಲ್ಲ. ಇದನ್ನೇ ಡೆಡ್ ವೇಟ್ ಲಾಸ್ ಅಂತ ಕರೆಯೋದು. ಸರಿ, ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲ ಪಾಯಿಂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಗ್ಲೋಬಲ್ ಇನ್ವೆಸ್ಟಿಂಗ್ ಶುರು ಮಾಡೋಕೆ ಬೇಕಾದ ಒಂದು ಫೈನಲ್ ಚೆಕ್ ಲಿಸ್ಟ್ನ ನೋಡೋಣ. 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನಂಬರ್ 1, LRS ಮೂಲಕ ವರ್ಷಕ್ಕೆ $2.5 ಲಕ್ಷ ವರೆಗೂ ರೆಮಿಟ್ ಮಾಡ್ಬೋದು. ನಂಬರ್ 2, SIPC ಮೆಂಬರ್ ಆಗಿರೋ ಬ್ರೋಕರ್ನ ಮಾತ್ರ ಆಯ್ಕೆ ಮಾಡಿ. ನಂಬರ್ 3, W8BN ಫಾರ್ಮ್ನ ಮಿಸ್ ಮಾಡದೆ ಸಬ್ಮಿಟ್ ಮಾಡಿ. ಆ್ಯಂಡ್ ನಂಬರ್ 4, ಡಬಲ್ ಟ್ಯಾಕ್ಸೇಷನ್ ತಪ್ಸೋಕೆ ಇಂಡಿಯಾದಲ್ಲಿ ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿ. ಈಗ ನೋಡಿ, US ಮಾರ್ಕೆಟ್ನಲ್ಲೇ ಇನ್ವೆಸ್ಟ್ ಮಾಡೋಕೆ ಬೇಕಾದ ಕಂಪ್ಲೀಟ್ ಪ್ಲೇಬುಕ್ ರೆಡಿ ಇದೆ. ಹಾಗಿದ್ರೆ ಈ ಗ್ಲೋಬಲ್ ಇನ್ವೆಸ್ಟಿಂಗ್ ಜರ್ನಿಯಲ್ಲಿ ಪೋರ್ಟ್ಫೋಲಿಯೋಗೆ ಸೇರಿಸೋ ಮೊದಲ ಗ್ಲೋಬಲ್ ಜಾಯಿಂಟ್ ಕಂಪನಿ ಯಾವುದು? ಯೋಚನೆ ಮಾಡಿ ನೋಡಿ.